Hi everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 58 ಪ್ರಶ್ನೆಯನ್ನ ಗಮನಿಸಿ. ಸಮಬಾಹು ತ್ರಿಭುಜ ಎಬಿಸಿಯಲ್ಲಿ ಪಿ ಕ್ಯೂ ಮತ್ತು ಆರ್ ಗಳು ಕ್ರಮವಾಗಿ ಎ ಬಿ ಬಿ ಸಿ ಮತ್ತು ಸಿ ಎಗಳ ಮಧ್ಯಬಿಂದುಗಳಾಗಿವೆ. ತ್ರಿಭುಜ ಪಿ ಕ್ಯೂ ಆರ್ ಒಂದು ಸಮಬಾಹು ತ್ರಿಭುಜ ಎಂದು ಸಾಧಿಸಿ. ಸಮಬಾಹು ತ್ರಿಭುಜ ಅಂದ್ರೆ ಎಲ್ಲ ಬಾಹುಗಳು ಸಮನಾಗಿರತ್ತೆ, ಎಲ್ಲ ಕೋನಗಳ ಅಳತೆ ಸಮನಾಗಿರತ್ತೆ. ಓಕೆ, ಸೊ ಇಲ್ಲಿ ತ್ರಿಭುಜ ಇಲ್ಲಿ ಎ ಬಿ ಸಿ ಯು ಒಂದು ಸಮಬಾಹು ತ್ರಿಭುಜ. ಓಕೆ, ಸೊ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾರೆ. ಸೊ ಸಮಬಾಹು ತ್ರಿಭುಜ ಅಂದ್ರೆ ಎಲ್ಲಾ ಬಾಹುಗಳು ಸಮನಾಗಿರುತ್ತೆ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ, ಬಿ ಸಿ ಇಸ್ ಈಕ್ವಲ್ ಟು ಎ ಸಿ, ಎಲ್ಲಾ ಬಾಹುಗಳು ಸಮ. ಸೊ ಪಿ ಮತ್ತು ಕ್ಯೂ, ಸೊ ಪಿ ಕ್ಯೂ ಆರ್ ಅಲ್ವಾ. ಸೊ ಒಂದ್ ಸೆಕೆಂಡ್, ಪಿ ಕ್ಯೂ, ಸೊ ಪಿ ಕ್ಯೂ ಮತ್ತು ಆರ್ ಗಳು ಏನ್ ಹೇಳಿ, ಎ ಬಿ ಬಿ ಸಿ ಮತ್ತು ಸಿ ಎಗಳ ಮಧ್ಯ ಬಿಂದುಗಳು. ಓಕೆ, ಸೊ ಮಧ್ಯ ಬಿಂದುಗಳು. ಸೊ ಹಾಗಾದ್ರೆ ಇಲ್ಲಿ ನಾವು ಮಧ್ಯಬಿಂದು ಪ್ರಮೇಯವನ್ನ ಉಪಯೋಗಿಸಬಹುದು. ಸೊ ನೋಡಿ, ಇಲ್ಲಿ ತ್ರಿಭುಜ ಎ ಬಿ ಸಿ. ಸೊ ಇಲ್ಲಿ ತ್ರಿಭುಜ ಎ ಬಿ ಸಿ ಅಂದ್ರೆ ಇಲ್ಲಿ ಪಿ ಕ್ಯೂ ಏನಾಗಿದೆ, ಪ್ಯಾರಲಲ್ ಟು ಎ ಸಿ ಆದ್ರೆ, ಸೊ ಇಲ್ಲಿ ನಾವು ಮಧ್ಯಬಿಂದು ಪ್ರಮೇಯವನ್ನ ಉಪಯೋಗಿಸಿದ್ರೆ, ಸೊ ಇಲ್ಲೇನಾಗತ್ತೆ, ಪಿ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ ಆಗತ್ತೆ. ಓಕೆ, ಹಾಫ್ ಆಫ್ ಎ ಸಿ, ಇದು ಮಧ್ಯಬಿಂದು ಪ್ರಮೇಯ. ಅದೇ ರೀತಿ ಆರ್ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಆಗತ್ತೆ. ಓಕೆ, ಸೊ ಮಧ್ಯಬಿಂದು ಪ್ರಮೇಯವನ್ನ ಅನ್ವಯ ಮಾಡಿದೆ. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಸಿ, ಆರ್ ಕ್ಯೂ ಇಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ. ಅದೇ ರೀತಿ ಪಿ ಆರ್, ಸೊ ಪಿ ಆರ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಬಿ ಸಿ ಆಗತ್ತೆ. ಓಕೆ, ಸೊ ಮಧ್ಯಬಿಂದು ಪ್ರಮೇಯದ ಅನ್ವಯ. ಓಕೆ, ಸೊ ಇಲ್ಲಿ ದತ್ತಾಂಶದ ಪ್ರಕಾರ ಏನಾಗತ್ತೆ ಹೇಳಿ, ಇಲ್ಲಿ ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಎ ಸಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇದು ಸಮಬಾಹು ತ್ರಿಭುಜ. ಸೊ ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಆಗಿದೆ. ಸೊ ದತ್ತದ ಪ್ರಕಾರ ಇಲ್ಲಿ ಎ ಬಿ ಅನ್ನ ಹೇಗೆ ಬರಿಬಹುದು ನಾವು, ಎ ಬಿ ಇಸ್ ಈಕ್ವಲ್ ಟು 2 ಟೈಮ್ಸ್ ಆರ್ ಕ್ಯೂ ಅಂತ ಬರಿಬಹುದಾ. ಸೊ ಎ ಬಿ ಇಸ್ ಈಕ್ವಲ್ ಟು 2 ಟೈಮ್ಸ್ ಆರ್ ಕ್ಯೂ, 2 ಇಂಟು ಆರ್ ಕ್ಯೂ is equal to BC is equal to 2 times PR, 2 times PR. So AC is equal to ಏನಾಗುತ್ತೆ, 2 times PQ. So 2 times PQ ಆಗುತ್ತೆ. ಸೊ ಇಲ್ಲಿ 2 ಕ್ಯಾನ್ಸಲ್ ಆಯ್ತು ಅಂದ್ರೆ, ಸೊ ಏನಾಯ್ತು ಇಲ್ಲಿ RQ is equal to PR is equal to PQ. So PQ is equal to PR is equal to RQ. ಓಕೆ, ಸೊ ಇದು ಎಲ್ಲ ಬಾಹುಗಳು ಸಮನ ಆಯ್ತು ಅಂದ್ರೆ, ಸೊ ತ್ರಿಭುಜ ಪಿ ಕ್ಯೂ ಆರ್ ಒಂದು ಸಮಬಾಹು ತ್ರಿಭುಜ ಆಗತ್ತೆ. ಓಕೆ, ಸೊ ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.